ಅಂದರೆ ದಿನಾಂಕ 18/6/2026 ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶೀಲಾ ರೆಡ್ಡಿ ಮೇಡಮ್ ಅವರು ಹಾಗೂ ಜಿಲ್ಲಾ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ವಿ ಪ್ರಸಾದ್ ಅವರು ಅವರನ್ನು ಇದೇ ನಮ್ಮ ಕೋಲಾರ ಜಿಲ್ಲೆಯ ನಾರಾಯಣನವರನ್ನು ರಾಜ್ಯ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುವುದರಿಂದ ಅವರಿಗೆ ನಮ್ಮ ತೇಜಾಬ್ ಶಾಖೆ ಹಾಗೂ ಬಂಗಾರಪೇಟೆ ಶಾಖೆ ವತಿಯಿಂದ ಅವರಿಗೆ ಸಮಾರಂಭವನ್ನು ಇಟ್ಕೊಂಡು ಅವರಿಗೆ ನಮ್ಮ ಎಲ್ಲ ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲ ಪೌರಕಾರ್ಮಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಬಂಗಾರಪೇಟೆ ಶಾಖೆ ಮತ್ತು ತೇಜಾಬ್ ಶಾಖೆ ಪದಾಧಿಕಾರಿಗಳ ಸಹಾಯದಿಂದ ನಮ್ಮ ಪೌರಕಾರ್ಮಿಕರ ಆಶೀರ್ವಾದದಿಂದ ನಾನು ಈ ದಿನ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಕೋಲಾರ ಜಿಲ್ಲೆಯಿಂದ ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನನ್ನನ್ನು ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಶೈಲಾ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನನ್ನು ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದ ಎನ್ ಪ್ರಸಾದ್ ಅಣ್ಣ ಕಾರ್ಯದರ್ಶಿಯವರು, ಲಾಲ್ ಸಾಬ್ ಮುನಿಯಾರು ಸಂಘಟನಾ ಕಾರ್ಯದರ್ಶಿಯವರು, ಮತ್ತೆ ರಾಘವೇಂದ್ರ ಬರ್ಮಣ್ಣನವರು ಅಂತ ಹೇಳ್ಬಿಟ್ಟು ಬೆಳಗಾವಿ ರಾಜ್ಯ ಪರಿಷತ್ ಸದಸ್ಯರು, ರಗಡಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳು. ನನಗೆ ಇವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ರಗಡಪ್ಪಣ್ಣ, ಲಾಲ್ ಸಾಬ್ ಅಣ್ಣ, ಪ್ರಸಾದ್ ಅಣ್ಣ, ರಾಘವೇಂದ್ರ ಅವರು ಸಹಾಯದಿಂದ ಮತ್ತು ನಿಮ್ಮೆಲ್ಲರ ಪೌರಕಾರ್ಮಿಕರ ಆಶೀರ್ವಾದದಿಂದ ನಾನು ಈ ದಿನ ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ. ನಾನು ಈ ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆ ಆಗಿರೋದ್ರಿಂದ ನಿಮ್ಮೆಲ್ಲರ ಏನೇ ಕಷ್ಟ ಇದ್ರೂ ಅಷ್ಟೇ, ಏನೇ ಕಚೇರಿಯಲ್ಲಿ ಕೆಲಸಗಳಿದ್ರೂ ಅಷ್ಟೇ, ನಿಮ್ಮೆಲ್ಲ ಕೆಲಸಗಳು ಏನೇ ಕಾರ್ಯಗಳಿದ್ರು 24/7 ಅಂದರೆ 24 ಗಂಟೆ ನಾನು ಯಾವುದೋ ಮೊಬೈಲ್ ಸ್ವಿಚ್ ಆಫ್ ಮಾಡಲ್ಲ. ಕಷ್ಟ ಬಂದ ತಕ್ಷಣ ನಮ್ಮ ಸಂಘದ ಅಧ್ಯಕ್ಷರಾದ ಮಂಜೂರ್ ಮುಖಾಂತರ ಬಂಗಾರಪೇಟೆ ಶಾಖೆಯವರು, KGF ಶಾಖೆಯವರು ನಮ್ಮ ರಾಜನೇ ಅಧ್ಯಕ್ಷರು, ಅವ್ರ ಮುಖಾಂತರ ನನ್ನ ಗಮನಕ್ಕೆ ಬಂದರೆ ಅದು ಏನೇ ಹೋರಾಟ ಆದ್ರೂ ಸರಿ, ನಿಮ್ಮ ಕೆಲಸ ಏನಿದೆ ಪೆಂಡಿಂಗ್ ಅದೆಲ್ಲ ಮುಗಿಸ್ಕೊಂಡು ನಾನು ತಯಾರಾಗಿದ್ದೀನಿ. ಅದೇ ರೀತಿ ಬೇರೆ ಬೇರೆ ಮಾತುಗಳಿಗೆಲ್ಲ ತಾವೇನೋ ಕಿವಿ ಕೊಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ನಮ್ಮನ್ನ ಕೆಲಸದವ್ರು ಜಾಸ್ತಿ ಜನ ಇದ್ದಾರೆ. ನಮ್ಗಂತೂ ಒಳ್ಳೇದು ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಹೊಟ್ಟೆವರಿಗೆ ನಮ್ಮನ್ನೆಲ್ಲರೂ ಸೇರಿ, ನನ್ನನ್ನು ಸೇರಿ ಎಲ್ಲರನ್ನೂ ಸೇರಿ ಹಾಳು ಮಾಡ್ಬೇಕಂದ್ರೆ ತುಂಬಾ ಜನ ಇದ್ದಾರೆ. ಹಾಗಾಗಿ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡ್ರಿ. ಈಗ ಯುವ ಮುಖಂಡರು ಮಂಜುವರಿದ್ದಾರೆ ಬಂಗಾರಪೇಟೆ ಶಾಖೆಯಲ್ಲಿ. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಹಿರಿಯರು ತಿಪ್ಪಣ್ಣವರೆಲ್ಲ ಇದ್ದಾರೆ. ಅವ್ರ ಸಹಕಾರದಿಂದ ನಾವು ಹಿರಿಯರನ್ನು ಬಿಟ್ಕೊಡಕ್ಕಾಗಲ್ಲ. ಅವ್ರ ಸಹಕಾರ ನಮ್ಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಅವ್ರ ಸಹಕಾರದಿಂದ, ಅವ್ರ ಮಾರ್ಗದರ್ಶನದಿಂದ ನಾವು ಎಲ್ಲ ಒಟ್ಟಾಗಿ ನಮ್ಮ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ಬಲವರ್ಧನೆ ಮಾಡಬೇಕಾಗಿ ನಾನು ತಮ್ಮೆಲ್ಲರೂ ಕೋರಿಕೊಳ್ಳುತ್ತಾ, ಹಾಗೂ ನನ್ನನ್ನು ರಾಜ್ಯ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಶೈಲಾ ಮೇಡಮ್ ಅವರಿಗೂ, ಎನ್ ಪ್ರಸಾದ್ ಅಣ್ಣನವರಿಗೂ, ಲಾಲ್ ಸಾಬ್ ಮುನಿಯಾರಣ್ಣನವರಿಗೂ, ರಗಡಪ್ಪಣ್ಣನವರಿಗೂ ಮತ್ತು ರಾಘವೇಂದ್ರ ಬರ್ಮಣ್ಣನವರು ಅವರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.